ನಾಡು ಉಳಿಸಿ ಅಂತ ನಮಗೆ ಪಾಠವನ್ನ ಕಲಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅದೆಲ್ಲ ಕೆಲ ಜನ ಲೆಕ್ಕಿಸದೆ ನಿಸರ್ಗದ ವಿರುದ್ಧ ನಡೀತಾ ಇರೋದು ಮಾನವ ಕುಲಕ್ಕೆ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳಲಾರದಷ್ಟು ಸಂಕಷ್ಟ ಅನುಭವಿಸಿ ಆಕ್ಸಿಜನ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರೋದು ಸುಳ್ಳಲ್ಲ. ಇದೊಂದು ಭಾಗ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಗಿಡಗಳ ಸಂರಕ್ಷಣೆಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದು ಕೇವಲ ಆ ದಿನ ಫೋಟೋಗಳಲ್ಲಿ ಮೊಬೈಲ್ ಸ್ಟೇಟಸ್ಗಳಲ್ಲಿ ಮಾತ್ರ ಸೀಮಿತವಾಗಿರುತ್ತೆ. ಇದೊಂದು ಕಡೆ ಆದ್ರೆ ಈಗ ನಾವು ನೋಡ್ತಾ ಇದ್ದ ಹಾಗೆ ಹಲವಾರು ನಗರ ಪ್ರದೇಶದಲ್ಲಿ ಹೊಲಗಳಲ್ಲಿ ಇರುವಂತಹ ಗಿಡವನ್ನ ಕತ್ತರಿಸಿ ಆ ಜಾಗದಲ್ಲಿ NA ಲೇಔಟ್ ನಿರ್ಮಿಸಿ ದುಡ್ಡು ಗಳಿಸೋದ್ರಲ್ಲಿ ಕೆಲ ಕಾಣದ ಶಕ್ತಿಗಳು ಫುಲ್ ಬ್ಯುಸಿಯಾಗಿದ್ದಾರೆ. ಇವರಿಗೆ ಗಿಡ ಮರಗಳ ನಾಶ ಮಾಡ್ತಾ ಇರುವ ಕುರಿತು ಕಡಿವಾಣ ಹಾಕುವ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕೂಡದಂತೆ ಇರೋದು ವಿಪರ್ಯಾಸದ ಸಂಗತಿ. ನಿಮಗೆ ಗೊತ್ತಿದ್ದ ಹಾಗೆ ಕೊರೋನಾ ಮಹಾಮಾರಿ ಸಮಯದಲ್ಲಿ ಆಕ್ಸಿಜನ್ಗಾಗಿ ಪರದಾಡಿ ಸಾವಿರ ಜನ ಕೊನೆ ಉಸಿರು ಬಿಟ್ಟಿದ್ದನ್ನ ನೋಡಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಮುಂದೆ ಮಾನವ ಕುಲಕ್ಕೆ ದೊಡ್ಡ ಗಂಡಾಂತರ ಸೃಷ್ಟಿಯಾಗುವುದಕ್ಕೆ ಇನ್ನೇನು ಬಹಳ ಸಮಯ ಇಲ್ಲ ಅನಿಸ್ತಾ ಇದೆ. ಮುಂದೆ ಮಾನವ ಕುಲಕ್ಕೆ ದೊಡ್ಡ ಗಂಡಾಂತರ ಸೃಷ್ಟಿಯಾಗುವುದಕ್ಕೆ ಇನ್ನೇನು ಬಹಳ ಸಮಯ ಇಲ್ಲ ಅನ್ನಿಸ್ತಾ ಇದೆ. ಆದ್ರೆ ಪರಿಸರ ಉಳಿವಿಗಾಗಿ ತನ್ನ ಲಾಭ ಲೆಕ್ಕಿಸದೆ ಸದಾ ನಿಸ್ವಾರ್ಥ ಮನಸ್ಸಿನಿಂದ ಕಾರ್ಯನಿರ್ವಹಿಸ್ತಾ ಇರುವ ಕೆಲ ಸಂಸ್ಥೆಗಳ ಬಗ್ಗೆ ನಾವು ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇರೋದು ಬೇರೆ ಏನಲ್ಲ, ಇದು ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಮಜಲಟ್ಟಿ ಮತ್ತು ನಮ್ಮ ಆಶಾಕಿರಣ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ BR ಸಂಗಪ್ಪಗೌಡ ಅವರ ಹೆಸರಿನಲ್ಲಿ ಸುಂದರವಾದ ಅರಣ್ಯೀಕರಣ ಮಾಡಲಾಗ್ತಾ ಇದೆ. ಇದು ಸುಮಾರು 1.5 ಎಕರೆ ಪ್ರದೇಶದಲ್ಲಿ 10,000 ಸಸಿಗಳನ್ನ ಬೆಳೆಸಿ ಆಕರ್ಷಕ ಮತ್ತು ಸುಂದರವಾದ ಅರಣ್ಯ ನಿರ್ಮಿಸುವ ವಿಶೇಷ ಅಭಿಯಾನ ಅಂತ ಹೆಮ್ಮೆಯಿಂದ ಹೇಳಬಹುದು. ಇನ್ನು ಈ 1.5 ಎಕರೆ ಪ್ರದೇಶ ಸಂಗಪ್ಪಗೌಡ ಅವರಿಗೆ ಸೇರಿದ ಜಮೀನಾಗಿದ್ದು ಈ ಪ್ರದೇಶದಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಜೊತೆಗೆ ಮಾನವ ಕುಲಕ್ಕೆ ಉಪಯೋಗ ಆಗುವ ಔಷಧಿ ಗಿಡಗಳು ಬೆಳೆಸಲಾಗುತ್ತೆ ಮತ್ತು ಈ ಅರಣ್ಯದ ರಕ್ಷಣೆ ಮಾಡುವ ಜವಾಬ್ದಾರಿ BR ಸಂಗಪ್ಪಗೌಡ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಇರುತ್ತೆ ಅಂತ ಸಂಸ್ಥೆಯ ಚೇರ್ಮನ್ ರುದ್ರಪ್ಪ ಸಂಗಪ್ಪಗೌಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೊಂದು 1 ಎಕರೆ ಜಾಗದಲ್ಲಿ ಗಿಡಗಳನ್ನು ನೆಡಲಿಕ್ಕೆ ನಮಗಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಸಹಯೋಗದಲ್ಲಿ ಈ ಒಂದು ಸಸಿ ನೆಡುವಿಕೆಯನ್ನು ಮುಂದೆ ಅರಣ್ಯವಾಗಿ ಬೆಳಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ನನಗೆ